ಪಿತ್ರಾರ್ಜಿತ ಆಸ್ತಿಗೆ ಕೈ ಹಾಕುತ್ತಾ ಕಾಂಗ್ರೆಸ್ ಚಿನ್ನ ತಾಳಿ ಮುಸ್ಲಿಂ. ಮೋದಿ ಮಾತಿನ ಮರ್ಮವೇನು? ಪಿತ್ರೋಡ ಸಲಹೆ ರಾಹುಲ್ಗೆ ಬಿಸಿ ತುಪ್ಪವಾಗುತ್ತಾ? ಇದೇ ಇಂದಿನ ಅಖಾಡ. ಯಾರ ಆಸ್ತಿಗೆ ಕನ್ನ? ಬಿಜೆಪಿಯವರು, ವಿಶೇಷವಾಗಿ ಪ್ರಧಾನಮಂತ್ರಿ ಮೋದಿಯವರು ಕಳೆದ 3-4 ದಿವಸದಲ್ಲೂ ಕೂಡ ಒಂದಿಷ್ಟು ವಿಚಾರಗಳನ್ನು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಇರುವಂಥ ಅಂಶವನ್ನು ಉಲ್ಲೇಖ ಮಾಡಿ ಹೇಳ್ತಾ ಬಂದಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಯಾವ ಸ್ವರೂಪದಲ್ಲಿ ಸಮಾನತೆಯ ಹೆಸರಿನಲ್ಲಿ ಕಾಂಗ್ರೆಸ್ನವರು ನಿಮ್ಮ ಆಸ್ತಿಯನ್ನು ಕೂಡ ಕೈ ಹಾಕುತ್ತೆ, ನಿಮ್ಮ ಆಸ್ತಿಯನ್ನು ಕೂಡ ಕಿತ್ತುಕೊಳ್ಳುತ್ತೆ ಅನ್ನುವಂತಹ ಅಂಶವನ್ನು ಹೇಳ್ತಾ ಬಂದಿದ್ದಾರೆ. ಮೋದಿಯವರು ಒಂದು ಕಡೆಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾಗ ಕಾಂಗ್ರೆಸ್ನವರು ಎಲ್ಲಿದೆ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಂಗೆಲ್ಲಿದೆ ಅನ್ನುವಂಥ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ರು. ಈಗ ಸ್ಯಾಮ್ ಪಿತ್ರೋಡ, ರಾಜೀವ್ ಗಾಂಧಿಯವ್ರಿಗೂ ಕೂಡ ಆಪ್ತ ಸಲಹೆಗಾರರಾಗಿದ್ದಂಥವರು, ತಾಂತ್ರಿಕ ಸಲಹೆಗಾರರಾಗಿದ್ದಂಥವರು, ಈಗ ರಾಹುಲ್ ಗಾಂಧಿಯವ್ರಿಗೂ ಕೂಡ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇರುವಂಥವರು, ಕಾಂಗ್ರೆಸ್ನ ಪ್ರಮುಖ ಸ್ಥಾನದಲ್ಲೂ ಕೂಡ ಇರುವಂಥವರು ಸ್ಯಾಮ್ ಪಿತ್ರೋಡ. ಸ್ಯಾಮ್ ಪಿತ್ರೋಡ ಅವರು ಈಗ ಅಮೆರಿಕಾದಲ್ಲಿ ಪಿತ್ರಾರ್ಜಿತ ಆಸ್ತಿಯ ವಿಚಾರ ಹೆಂಗಾಗತ್ತೆ, ಅಲ್ಲಿರುವಂಥ ವ್ಯವಸ್ಥೆ ಹೆಂಗಿದೆ ಅನ್ನುವಂಥದ್ದನ್ನು ತುಲನೆ ಮಾಡೋದಕ್ಕೆ ಹೊರಟಿದ್ದಾರೆ. ಭಾರತದಲ್ಲೂ ಇದರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ಅಂಶಗಳನ್ನು ಹೇಳ್ತಾ ಇದ್ದಾರೆ. ಸ್ಯಾಮ್ ಪಿತ್ರೋಡ ಮಾತಿನ ನಂತರ ಬಿಜೆಪಿಯವರಿಗೆ ಬಹಳ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ತಾವು ಇದುವರೆಗೆ ಏನು ಆರೋಪ ಮಾಡಿದ್ವಲ್ಲ ಅದೀಗ ನಿಜ ಆಗಿದೆ, ಇದೇ ಕಾಂಗ್ರೆಸ್ನ ಮನಸ್ಥಿತಿ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಹಾಗಾದರೆ ಅಸಲಿಗೆ ಯಾರು ಯಾವ ಸ್ವರೂಪದಲ್ಲಿ ಯಾರ ಆಸ್ತಿಗೆ ಕನ್ನ ಹಾಕೋದಕ್ಕೆ ಸಾಧ್ಯ ಆಗತ್ತೆ, ಕೈ ಹಾಕೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದರ ಬಗ್ಗೆಯೂ ಕೂಡ ನಾವು ಮಾತನಾಡಲೇಬೇಕಾಗಿರುತ್ತೆ. ಅದಕ್ಕಿಂತ ಮುಂಚಿತವಾಗಿ ರಾಜಕೀಯವಾಗಿ ಏನೆಲ್ಲ ಸಮರ ನಡೆದಿದೆ, ಮಾತಿನ ಸಮರ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. हमारी माताओं बहनों की संपत्ति छीनने का भी खेल खेला जा रहा है. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದ ಅಂಶಗಳೇ ಬದಲಾಗಿ ಹೋಗಿದೆ. 24/7 ಫಾರ್ 2047, 400 ಪಾರ್ ಎಲ್ಲ ಹೋಗಿದೆ. ಇದೀಗ ಕೇವಲ ಟಾರ್ಗೆಟ್ ಕಾಂಗ್ರೆಸ್ ಮಾತ್ರ. ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಎಂದು ಎಲ್ಲ ಚುನಾವಣಾ ಸಮಾವೇಶಗಳಲ್ಲೂ ಹೇಳುತ್ತಿದ್ದಾರೆ. ನಿನ್ನೆ ಮೊನ್ನೆ ಮಂಗಳಸೂತ್ರವನ್ನು ಬಿಡದೆ ಕಿತ್ಕೊಳ್ತಾರೆ ಎಂದು ಹೇಳುತ್ತಿದ್ದ ಮೋದಿ ಇಂದು ಕೂಡ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಅದನ್ನೇ ಅಸ್ತ್ರ ಮಾಡಿಕೊಂಡಿದ್ರು. कांग्रेस आपकी संपत्ति भी छीनना चाहती है. कांग्रेस एक्सरे कराने वाली, एक्सरे मालूम है ना, उनके नेता बोल रहे एक्सरे करेंगे और आपके लॉकर में क्या पड़ा है वो खोज के निकालेंगे. ಪ್ರಧಾನಿ ಮೋದಿ ಹೆಜ್ಜೆ ಹೆಜ್ಜೆಗೂ ದಾಳಿ ಮಾಡುತ್ತಿರುವಾಗಲೇ ಕಾಂಗ್ರೆಸ್ನ ಹಿರಿಯ ನಾಯಕ ಸ್ಯಾಮ್ ಪಿತ್ರೋಡ ಮತ್ತೊಂದು ವಿವಾದ ಮಾಡಿಕೊಂಡಿದ್ದಾರೆ. ಪಿತ್ರಾರ್ಜಿತ ಆಸ್ತಿಯನ್ನ ಸರ್ಕಾರ ವಶಕ್ಕೆ ಪಡೆಯುವ ಕಾನೂನು ಪ್ರಸ್ತಾಪ ಮಾಡಿ ವಿವಾದ ಎಬ್ಬಿಸಿದ್ದಾರೆ. There is a monopoly act in America also. To what point? Let me tell you, in America, there is an inheritance tax. So if, let's say, one has $100 million worth of wealth, and when he dies, he can only transfer probably 45% to his children. 55% is grabbed by government. Now, that's an interesting law. It says, you, in your generation, made wealth. You are leaving now. You must leave your wealth for public. Not all of it, half of it. Which to me sounds fair. In India, you don't have that. If somebody is worth 10 billion and he dies, his children get 10 billion. ಸ್ಯಾಮ್ ಪಿತ್ರೋಡ ಹೇಳಿಕೆ ಇದೀಗ ಬಿಜೆಪಿಗೆ ಇನ್ನಷ್ಟು ಬೂಸ್ಟ್ ನೀಡಿದೆ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಲೂಟಿ ಮಾಡುತ್ತೆ, ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಕಸಿದುಕೊಳ್ಳುತ್ತೆ ಎಂದ್ರು. और ये परिवार उन्हीं की बात मानता है. उन्होंने कहा था कि हमारा देश का जो मिडिल क्लास है, मध्यम वर्गीय लोग हैं, जो मेहनत करके कमाते हैं, उन्होंने कहा उन पर ज्यादा टैक्स लगना चाहिए. ये इन्होंने पब्लिकली कहा है. अब ये लोग उससे भी एक कदम आगे चले गए हैं. अब कांग्रेस का कहना है कि वो इनहेरिटेंस टैक्स लगाएगी. माता पिता से मिलने वाली विरासत पर भी टैक्स लगाएगी. आप जो अपनी मेहनत से संपत्ति जुटाते हैं वो आपके बच्चों को नहीं मिलेगी, बल्कि कांग्रेस सरकार का पंजा उसे भी आपसे छीन लेगा. यानी कांग्रेस का मंत्र है, कांग्रेस की लूट जिंदगी के साथ भी और जिंदगी के बाद भी. कांग्रेस पार्टी सैम पित्रोड़ा के बयान के बाद कंप्लीटली एक्सपोज हो गई. सबसे पहले घोषणा पत्र में सर्वे, मनमोहन सिंह का पुराना बयान जो कांग्रेस की लेगेसी है, हम और अब
इनके मैनिफेस्टो बनाने में जिनकी अहम भूमिका है वो सैम पित्रोड़ा का बयान कि संपत्ति के बंटवारे पर विचार होना चाहिए। अमेरिका का हवाला देते हुए इन्होंने कहा कि 55% संपत्ति सरकारी खजाने में जाती है। अब जब प्रधानमंत्री जी ने ये मुद्दा उठाया, राहुल गांधी, सोनिया गांधी और पूरी कांग्रेस बैकफुट पर आई कि हमारा मकसद ये नहीं है और कांग्रेस पार्टी अगर ये नहीं करना चाहती तो अपने मैनिफेस्टो से सर्वे की बात को विड्रॉ करना चाहिए, ये घोषित करना चाहिए हमारी प्रायोरिटी माइनॉरिटी नहीं है, हमारी प्रायोरिटी गरीब है। ಸ್ಯಾಮ್ ಪಿತ್ರೋಡಾ ಅವರ ಹೇಳಿಕೆಯನ್ನ ರಾಜ್ಯ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ರಿಲಿಜಿಯಸ್ ಇದಕ್ಕೆ ರಿಸರ್ವೇಷನ್ ಇಲ್ಲ ಅನ್ನುವಂಥದ್ದು ಸಂವಿಧಾನದಲ್ಲಿ ಸ್ಪಷ್ಟ ಇದ್ದರೂ ಕೂಡ ಕಾಂಗ್ರೆಸ್ನವರು ಅದನ್ನು ಬೆಂಬಲವನ್ನು ಮಾಡ್ತಾ ಇದ್ದಾರೆ ಹೋಟಿನ ರಾಜಕಾರಣಕ್ಕೆ. ಹೀಗೆ ಬಿಜೆಪಿ ಮುಗಿಬೀಳುತ್ತಿರುವಾಗಲೇ ಕಾಂಗ್ರೆಸ್ ನಾಯಕರು ಪ್ರಧಾನಿ ಮೋದಿಗೆ ಟಾಂಗ್ ಕೊಟ್ಟರು. ಕಲಬುರಗಿಯಲ್ಲಿ ಪ್ರಚಾರ ಮಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಣಾಳಿಕೆಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಬರುತ್ತೀರಾ ಎಂದು ಪ್ರಧಾನಿ ಮೋದಿಗೆ ಸವಾಲು ಹಾಕಿದ್ರು. ಚುನಾವಣೆ ಮ್ಯಾನಿಫೆಸ್ಟೋ ಏನಿದೆಯಲ್ಲ, ಎಲೆಕ್ಷನ್ ಮ್ಯಾನಿಫೆಸ್ಟೋ ये मुस्लिम लीग का छाप है. मुस्लिम लीग ಅಂತ ನನಗೇನು ಅರ್ಥನೇ ಆಗಲಿಲ್ಲ. ಯುವಕರಿಗೆ ನಾವು ಸಹಾಯ ಮಾಡಬೇಕು, ಅವರಿಗೆ ಹೆಚ್ಚಿನ ನೌಕರಿಗಳು ಕೊಡಬೇಕು ಮತ್ತು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಡಬೇಕು, 30 ಲಕ್ಷ ವೇಕೆನ್ಸಿಗಳು ಸರ್ಕಾರದಲ್ಲಿವೆ, ತುಂಬಬೇಕು ಅಂತ ಹೇಳಿದ್ರು. ಅದೇನು ಮುಸ್ಲಿಮರಿಗೆ ಕೊಟ್ಟಂಗ? ಯಾರು ಇರ್ತಾರೋ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಜೈನ್ ಇರಲಿ, ಇಸಾಯಿ ಇರಲಿ, ಸಿಖ್ ಇರಲಿ, ಅವರಿಗೆ ಕೊಡಕ್ ಮಾಡಿದ್ದು. ನಾರಿ ಶಕ್ತಿ, ನಾರಿ ನ್ಯಾಯ, ಪ್ರತಿ ತಾಯಿಂದರಿಗೆ ಯಾರು ಅವ್ರ ಮನೆಯಲ್ಲಿ ಮುಖ್ಯಸ್ಥರಿರ್ತಾರೋ, ಮನೆ ನಡೆಸ್ತಾರೋ ಅವರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ನಾವು ಮಾಡಿದ್ವಿ. ಇದೇನು ಮುಸ್ಲಿಮರಿಗೆನಾ? ಅದಕ್ಕೆ ನಾ ಹೇಳಿದ್ದೆ, ಮೋದಿ ಅವರು ಎಲ್ಲಿ ಕರೆದರೆ ಅಲ್ಲಿ ನಾನು ನಮ್ಮ ಚುನಾವಣೆ ಪ್ರಣಾಳಿಕೆ ತಗೊಂಡು ಹೋಗ್ತೀನಿ, ಎಲ್ಲಿ ಅವ್ರಿಗೆ ತಿಳುವಳಿಕೆ ಕೊರತೆ ಇದೆ ನಾನು ತಿಳಿಸ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. Now, he expresses his views on issues that he considers important very freely, and that's part of democracy. So he makes these comments in the US, he's made these comments in the US, while he's free to say whatever he has to say on issues on which he feels strongly. It's not always that he reflects the views of the Indian National Congress, and on this particular issue also, he's not reflecting the official position of the Indian National Congress. This is a desperate and deliberate attempt to divert attentions from the real issues. The BJP has performed very poorly in phase 1. It's not going to do very well in phase 2, and the BJP is not going to get a majority. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸ್ಯಾಮ್ ಪಿತ್ರೋಡಾ ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟತೆ ಕೊಟ್ಟಿದ್ದಾರೆ. 55% ಆಸ್ತಿ ಕಿತ್ತುಕೊಳ್ತಾರೆ ಎಂದು ಹೇಳಿಲ್ಲ, ಅಮೆರಿಕ ಟ್ಯಾಕ್ಸ್ ಮಾದರಿ ಎಂದಷ್ಟೇ ಹೇಳಿದ್ದೇನೆ. ಈ ವಿಚಾರಕ್ಕೆ ಬಿಜೆಪಿ ನಾಯಕರಿಗೆ ಭಯ ಯಾಕೆ? ಕಾಂಗ್ರೆಸ್ನಿಂದ ಆಸ್ತಿ ಹಂಚಿಕೆ ಬಗ್ಗೆ ಯಾವುದೇ ಯೋಚನೆ ಇಲ್ಲ, ಸುಮ್ಮನೆ ದಾರಿ ತಪ್ಪಿಸುವ ಕೆಲಸ ಮಾಡಬಾರದು ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಲೋಕಸಭೆ ಚುನಾವಣಾ ಅಖಾಡದಲ್ಲಿ ಬಹಳ ಜಿದ್ದಾಜಿದ್ದಿನ ಸಮರ ನಡೀತಾ ಇರುವಾಗಲೇ ವಾಕ್ಸಮರಕ್ಕೆ ಹೊಸ ಅಸ್ತ್ರವಾಗಿ ಸಿಗ್ತಾ ಇರುವಂಥದ್ದು ಚಿನ್ನ, ತಾಳಿ, ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಆಸ್ತಿಯ ಹಂಚಿಕೆ, ಮರು ಹಂಚಿಕೆ, ಈ ಎಲ್ಲ ಅಂಶಗಳು ಕೂಡ ಈಗ ಚರ್ಚೆಯ ವಸ್ತು ಆಗ್ತಾ ಇದ್ದಾವೆ. ಇದು ಎಲ್ಲಿವರೆಗೂ ಹೋಗುತ್ತೆ, ಯಾವ ಸ್ವರೂಪದಲ್ಲಿ ಆಗುತ್ತೆ, ಇಲ್ಲಿ ನಿಜಕ್ಕೂ ಕೂಡ ಅಸಲಿಗೆ ಯಾರು ಆಸ್ತಿಗೆ ಕನ್ನ ಹಾಕೋದಕ್ಕೆ ಹೊರಟಿದ್ದಾರೆ ಅನ್ನುವ ವಿಚಾರದಲ್ಲೂ ಕೂಡ ನಾವು ಚರ್ಚೆಯನ್ನು ಮಾಡಲೇಬೇಕಾಗಿರುವಂಥದ್ದು. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂತಹ ಮಧು ಎಸ್ ರಾವ್ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ನಾಯಕಿ ಐಶ್ವರ್ಯ ಮಹದೇವ್ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ವಿ ಶಿವಶಂಕರ್ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಮಧು ಅವರ ಮೂಲಕವಾಗಿ. ಮಧು ಅವರೇ, ಈ ಬಿಜೆಪಿ ನಾಯಕರುಗಳ ಚುನಾವಣಾ ಪ್ರಚಾರದ ಸಂದರ್ಭವನ್ನು ನೋಡಿದ್ರೆ ಬಹುತೇಕ ಭಾಗವನ್ನು ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ಹೇಳ್ತಾ ಇದ್ರಿ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ನ ಪ್ರಣಾಳಿಕೆ ಬಿಜೆಪಿಗೆ ಇಷ್ಟು ಬಹಳ ಮುಖ್ಯವಾದಂಥ ವಿಚಾರ ಆಗಿದೆ? ಅವರು ಅಧಿಕಾರಕ್ಕೆ ಬರಲ್ಲ, ಅವರು 40 ಸೀಟು ಅಂತ ಹೇಳ್ತಾ ಇದ್ದೀರಿ ನೀವು. ಮತ್ತೊಂದು ಕಡೆಯಲ್ಲಿ ಅವರ ಪ್ರಣಾಳಿಕೆಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಅಂತ? ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ, ಅವರು ಒಂದು ಮ್ಯಾನಿಫೆಸ್ಟೋ ಅಂತ ಬಿಟ್ಟಾಗ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ಸರ್ವೇ ಸಾಮಾನ್ಯ. ಒಂದು. ಎರಡನೇದು, ಕಾಂಗ್ರೆಸ್ನಲ್ಲಿ ಹೌದು ಇವಾಗ ನಮ್ಮದು ಮ್ಯಾನಿಫೆಸ್ಟೋ ಇದೆ, ನಮ್ಮ ಮ್ಯಾನಿಫೆಸ್ಟೋ ಜನರ ಮುಂದೆ ಇಟ್ಟಿದ್ದೀವಿ, ಕಾಂಗ್ರೆಸ್ ಮ್ಯಾನಿಫೆಸ್ಟೋನು ಮುಂದೆ ಇದೆ. ಯಾವುದೇ ಒಂದು ಮ್ಯಾನಿಫೆಸ್ಟೋಲಿ ಲೋಪದೋಷಗಳನ್ನ ನೋಡಿಕೊಂಡು ಹೇಳುವಂಥದ್ದು ಕರ್ತವ್ಯ ಇನ್ನೊಂದು ಪೊಲಿಟಿಕಲ್ ಪಾರ್ಟಿಯ ಕರ್ತವ್ಯ, ಅದನ್ನು ನಾವು ಮಾಡಿದ್ದೀವಿ.
ಮುಖ್ಯತಃ ಏನು ಇದರಲ್ಲಿ ಅಂತ ಹೇಳಿದ್ರೆ, ಇವಾಗ ನೀವೇ ಹೇಳ್ತಿರೋ ಹಾಗೆ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಏನು ನಾವೆಲ್ಲ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇದ್ದೀವಿ, ಅದು ಒಂಥರ ಭಯಾನಕವಾದ ಒಂದು ವಾತಾವರಣ ಕ್ರಿಯೇಟ್ ಮಾಡುತ್ತೆ ಭಾರತ ದೇಶದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಯಾವ ಒಬ್ಬ ಸ್ಯಾಮ್ ಪಿಟ್ರೋಡಾ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ನ ಚೇರ್ಮನ್ ಆಗಿದ್ದಾರೆ, ಆ್ಯಂಡ್ ಹಿ ಈಸ್ ಆಲ್ಸೋ ಅನ್ ಅಡ್ವೈಸರ್ ಇನ್ ಚೀಫ್ ಪರ್ಹ್ಯಾಪ್ಸ್ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಮತ್ತು ಎಲ್ಲ ಗಾಂಧಿ ಪರಿವಾರಕ್ಕೆ. ಅವರು ಅಲ್ಲಿ ಅಮೇರಿಕಾದಲ್ಲಿ ಕೂತ್ಕೊಂಡು ಈ ಥರ ಮಾಡಬಹುದು ಇಂಡಿಯಾದಲ್ಲಿ ಅಂತ ಹೇಳ್ತಾ ಇರಬೇಕಾದಾಗ, ಸರ್ವೇ ಸಾಮಾನ್ಯವಾಗಿ ಮ್ಯಾನಿಫೆಸ್ಟೋ ನೋಡಿದಾಗ ಮತ್ತು ಕಾಂಗ್ರೆಸ್ಸಿನ ಈ ಸ್ಯಾಮ್ ಪಿಟ್ರೋಡಾ ಇಂಡಿಯನ್ ಓವರ್ಸೀಸ್ ಚೇರ್ಮನ್ ಅವರ ಹೇಳಿಕೆಗಳಿಗೆ ನೋಡಿದಾಗ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಉಂಟಾಗಿದೆ. ಯಾವ ಥರ ಅವ್ರೇನು ಹೇಳ್ತಾ ಇರೋವಂಥದ್ದು, ಇವಾಗ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಪ್ಪನಿಂದ ಮಗನಿಗೆ ಬರಬೇಕಾದಾಗ 55% ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಇನ್ನು 45 ಮಾತ್ರ ಬರುತ್ತೆ ಅಂತ ಹೇಳಬೇಕಾದಾಗ, ಅಂದರೆ ಅದೇ ಥರ ಕಾನೂನು ಭಾರತದಲ್ಲಿ ತೊಗೊಂಬರ್ತಾ ಇದ್ದೀರಾ ಅನ್ನೋ ತಾನೇ ವ್ಯಾಖ್ಯಾನ ಮಾಡಬೇಕಾಗತ್ತೆ ನಾವು. ಯಾಕೆಂದರೆ ನೀವು ಅವ್ರ ಮ್ಯಾನಿಫೆಸ್ಟೋ ಒಂದು ಓದಿದಾಗ ಎಕನಾಮಿಕ್ ಪಾಲಿಸೀಸಲ್ಲಿ ಇನ್ಇಕ್ವಾಲಿಟೀಸ್ ಅಂದರೆ ನಾವು ಸರಿ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಸ್ಕ್ಯಾನರ್ ಮಾಡ್ತೀವಿ 10%ಇಂದ 90% ಜನಕ್ಕೆ ಕೊಡ್ತೀವಿ ಅಂತ. ಯಾವ ವ್ಯಾಖ್ಯಾನ ಇದು? ನೀವು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕು ಇದಕ್ಕೆ. ಇದನ್ನು ನಾವೇನು ಹೇಳ್ತಾ ಇರೋವಂಥದ್ದು, ಭಾರತೀಯ ಜನತಾ ಪಾರ್ಟಿಯವರು ನಾವೇನು ಹೇಳ್ತಾ ಇದ್ದೀವಿ ನೋಡಿ, ನಿಮ್ಮ 55 ವರ್ಷದಲ್ಲಿ ನೀವೇ ಇದ್ದರೆ ನೀವೇನು ಮಾಡಿದ್ರಿ? 1963 1974 ಹರಿಪ್ರಸಾದ್ ಅವರೇ ಇದೇ ಥರ ಒಂದು ಅವರು ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ಅದು ಕಂಪಲ್ಸರಿ ಡೆಪಾಸಿಟ್ ಸ್ಕೀಮ್ ಅಂತ ಮಾಡಿದರು. 1963 1974 ಮಾಡಿ ಕೈ ಸುಟ್ಕೊಂಡಿದ್ದಾರೆ. ಅಂದರೂ ಕೂಡ ಈ ಥರದ್ದನ್ನೇ ತಿರ್ಗಾ ಇವರು ತೊಗೊಂಬಂದು ಮಾಡ್ತೀನಿ ಅಂತ ಹೇಳಬೇಕಾದಾಗ ನೀವೇನು ಸಮಾನತೆ ಬಗ್ಗೆ ಮಾತಾಡ್ತಿದ್ದೀರಾ? ಅಂದಮೇಲೆ ಇನ್ನೊಂದು ಪ್ರಶ್ನೆ, ಯಾರಿಗೆ ಕೊಡಬೇಕು ಅಂತಿದ್ದೀರಾ? ಓಕೆ ಯಾರಿಗೆ ಕೊಡಬೇಕು ಅಂತಿದ್ದೀರಿ ಐಶ್ವರ್ಯ ಮಹಾದೇವ್ ಅವರೇ? ಎಲ್ಲಿಂದ ಯಾರಿಂದ ಕಿತ್ಕೊಂಡು ಯಾರಿಗೆ ಕೊಡಬೇಕು ಅಂತಿದ್ದೀರಿ? ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ? ಈಗ ಆಲ್ರೆಡಿ ಯಾರೋ ಒಬ್ರು ಬೆವರು ಸುರಿಸಿ ಸಂಪಾದಿಸಿರುವಂತಹ ಹಣವನ್ನ ಅಥವಾ ಆಸ್ತಿಯನ್ನ ಅಥವಾ ಅವರು ಗಳಿಸಿರುವಂತಹ ಒಟ್ಟು ಆಸ್ತಿ ಪಾಸ್ತಿಯನ್ನ ರೀಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹೊರಟಿದ್ದೀರಿ. ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿ ಅಂತೇಳಿ? ನಮಸ್ಕಾರ ಹರಿಪ್ರಸಾದ್ ಅವರೇ. ಅವತ್ತು ನಿನ್ನೆ ನಿಮ್ಮ ಡಿಬೇಟ್ ಅಲ್ಲಿ ಇದ್ದಾಗ ಇದೇನೆ ಅಂದಿದ್ದೆ, ಬಿಜೆಪಿಯವರು ಭೂತಾಯನ್ ರಾಜಕೀಯ ಮಾಡ್ತಾರೆ. ಅಂದ್ರೆ ಅವರು ಊರೆಲ್ಲ ಮತ್ತೆ ದೇಶನೆಲ್ಲ ಉದ್ಧಾರ ಮಾಡಿದ್ದಿದ್ರೆ, ಪ್ರಗತಿ ಮತ್ತೆ ಅಚ್ಚೇದಿಂತ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ಕೆಲ್ಸ ಕಾರ್ಯಗಳು ಎಲ್ಲಾರ್ಗೂ ಇತ್ತು. ಇವತ್ತು ಬೆಲೆ ಏರಿಕೆ ಆಗಿರ್ಲಿ, ನಿರುದ್ಯೋಗ ಆಗಿರ್ಲಿ, ಅಥವಾ ಸಮಾಜದಲ್ಲಿ ಇರುವಂತ ತೊಂದರೆಗಳು ನಾವೆಲ್ಲ, ಅದಕ್ಕೆ ಅವ್ರಿಗೇನು ಸುಧಾರ್ಸಕ್ಕೆ ಅಥವಾ ಅದಕ್ಕೆ ಬಗೆಹರಿಸಕ್ ಅವ್ರ ಹತ್ರ ಏನೂ ಇಲ್ಲ. ಅದಕ್ಕೆ ಏನ್ ರಾಜಕೀಯ ನಡೆಸ್ತಾ ಇದ್ದಾರೆ. ಆಮೇಲೆ ಅವ್ರು ಬಹಳ ಏನಂತೀನಿ ಇತಿಹಾಸದ ವಿಶ್ಲೇಷಣೆ ಮಾಡಿದ್ರಲ್ಲ, ಒಂದೆರಡನೆಗಳು ಕೊಡ್ತೀನಿ. ನಾವಿವತ್ತು ನಮ್ ಪ್ರಣಾಳಿಕೆಯಲ್ಲಿ ಈಕ್ವಾಲಿಟಿ ಅಂಡ್ ಇಕನಾಮಿಕ್ಸ್ ಅಂಡ್ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದಾಗ ಇವ್ರುಗಳು ಅದನ್ನ ತಿರುಚಿ ಅದೇ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಮಾತಾಡ್ತಾರಲ್ಲ. ಒಂದ್ 2-3 ಉದಾಹರಣೆಗಳು ಕೊಡ್ತೀನಿ ಆಯ್ತಾ. ಇನ್ನ ಅವರು ಏನಂತೀನಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಒಂದ್ ಬರ್ಬೇಕು ಅಂತ ಮಾತಾಡ್ದ ಎಲ್ಲಾರು. ಅಮಿತ್ ಮಾಲ್ವಿಯಾ ಅವರು ಕೂಡ ಇವತ್ತು ಎಷ್ಟ್ ಮಾತಾಡಿದ್ರಲ್ಲ, ಅಮಿತ್ ಮಾಲ್ವಿಯಾ ಅವರು ಕೂಡ ಅವರೇ ಅಪ್ರಿಶಿಯೇಟ್ ದಿಸ್ ಎಫರ್ಟ್ ಅಂತ ಮಾತಾಡಿದ್ರು. ಎರಡನೇದು 2017 ಆಗಿರ್ಲಿ 18 ಆಗಿರ್ಲಿ ಲೇಟ್ಲಿ ಅವ್ರು ಮಾತಾಡಿದ್ದು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಬರ್ಬೇಕು ಮಾತಾಡಿದರೆ. ಮೂರನೇದು ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಯಾವ್ದೋ ಒಂದ್ ಪ್ರಣಾಳಿಕೆಯಲ್ಲಿ, ಅದು 1996 ಮತ್ತೆ 99 ಬಿಜೆಪಿಯ ಪ್ರಣಾಳಿಕೆ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯಕ್ಕೋಸ್ಕರ ರೀಡಿಸ್ಟ್ರಿಬ್ಯೂಷನ್ ಮೇ ಬಿ ಅಂತ. ಇವಾಗ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಭೂತಾಯ ನಡೆಸ್ತಾ ಇರೋದು ಬಿಜೆಪಿ. ನಿಜಾಂಶ ಅಂದ್ರೆ ಅವ್ರ ಇತಿಹಾಸದಲ್ಲಿ ಅವರೇ ಇದನ್ನ ಕಾಂಟೆಂಪ್ಲೇಟ್ ಮಾಡಿರೋದು ನಮ್ಗಿಂತ ಮುಂಚಿತವಾಗಿ. ಎರಡನೇದು, ಕಾಂಗ್ರೆಸ್ ಪಕ್ಷ ಎಸ್ಟೇಟ್ ಟ್ಯಾಕ್ಸ್ ಅಂತ ಒಂದಿದ್ದನ್ನ ಅಬಾಲಿಷ್ ಮಾಡಿದ್ದು ಪಕ್ಷ. ಕಾಂಗ್ರೆಸ್ ಪಕ್ಷ ಇವತ್ತು ಹೇಳ್ತಾ ಇರೋದೇನಂದ್ರೆ, ನೀವು ಕಾರ್ಪೊರೇಟ್ ಗಳಿಗೆ ಟ್ಯಾಕ್ಸ್, ಜನರಲ್ ಪಬ್ಲಿಕ್ ನ ಸಾಲ ಬೆಲೆ ಏರಿಕೆ ಏನಂತೀನಿ ಬೆಲೆ ಏರಿಕೆ ಮತ್ತೆ ಸಾಲ ಜಾಸ್ತಿ ಮಾಡ್ತಾರೆ. ನೀವು ಉದ್ಯಮಿಗಳ 10 ಲಕ್ಷ ಕೋಟಿ ಏನಂತೀನಿ ಸಾಲ ಮನ್ನಾ ಮಾಡಿದಾಗ ನೀವು ನ್ಯಾಯಕ್ಕೋಸ್ಕರ ಅಥವಾ ಇಕನಾಮಿಕ್ ವೆಲ್ತ್ ಅಥವಾ ಇಕನಾಮಿಕ್ ಜಸ್ಟಿಸ್ ಅನ್ನ ಪ್ರಯಾರಿಟಿ ಆಗಿಲ್ಲ. ಅದಕ್ಕೆ ನಾವು ಬಹಳಷ್ಟು ಬಾರಿ ಮಾತಾಡ್ತಾ ಇರೋದೇನಂದ್ರೆ, ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯ ಎಲ್ಲ ಶೋಷಿತ ವರ್ಗಗಳಿಗೆ, ಎಲ್ಲ ಹಿಂದುಳಿದ ವರ್ಗಬೇಕು ಅಂತ. ಓಕೆ ಐಶ್ವರ್ಯ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ, ಅದ್ರ ಬಗ್ಗೆ ಮಾತಾಡ್ತೀನಿ, ಮತ್ತಷ್ಟು ಮಾತಾಡ್ತೀನಿ. ಇಲ್ಲಿ ಸಾಮಾಜಿಕ ಅನ್ನುವಂಥದ್ದು, ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ನ್ಯಾಯ ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಆರ್ಥಿಕ ನ್ಯಾಯವನ್ನು ಯಾವ ಸ್ವರೂಪದಲ್ಲಿ ಹಂಚಿಕೆ ಮಾಡುವಂಥದ್ದು ಕಾಂಗ್ರೆಸ್ ಪ್ರತಿಪಾದಿಸ್ತಾ ಇರುವಂಥದ್ದು, ಬಿಜೆಪಿ ಹಿಂದೆ ಹೇಳಿರುವಂಥದ್ದನ್ನು ಕಾಂಗ್ರೆಸ್ ಕೂಡ ಉಲ್ಲೇಖ ಮಾಡ್ತಾ ಇದೆ. ಇದರ ಬಗ್ಗೆ ಚರ್ಚೆ ನಾನು ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.